ಹಲೋ ನನ್ನ ಬಳಗದ ಬಂಧುಗಳೇ, ಇವತ್ತು ನಾನು ಅರಿಶಿಣದೆಲೆಯ ಸಿಹಿ ಕಡುಬು ಅಥವಾ ಹಬೆ ಕಡುಬನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಪಾಟಲ್ಲಿ ಒಂದು 3-4 ಅಷ್ಟೇ ಬಿಟ್ಟಿತ್ತು. ಹೀಗಾಗಿ ನಾನು ಕಾಬಾಳೆ ಎಲೆ ತೊಗೊಂಡಿದ್ದೀನಿ. ಅಂದರೆ ರೆಡ್ ಲಿಲ್ಲಿ ಇರುತ್ತಲ್ವ, ಅದರದ್ದು ಎಲೆಗಳು ಸ್ವಲ್ಪ ಸಣ್ಣ ಸೈಜೇ ಆರಿಸ್ಕೊಂಡಿದ್ದೀನಿ ನಾನು, ಈ ಎಲೆಗೆ ಸಮ ಆಗಿರೋ ಥರ. ನೋಡಿ, ಅದರದ್ದು ಒಂದು ಬಿಡಿಸಿ ತೋರಿಸ್ತೀನಿ. ಹಬೆ ಕಡುಬು ಮಾಡಿದ್ದು ಹೇಗೆ ಬಂದಿದೆ ಅಂತ. ಏನು ವ್ಯತ್ಯಾಸ ಇಲ್ಲ, ಅದೇ ಥರ ಬಂದಿದೆ ಸೇಮ್. ನೋಡಿ, ನನಗೆ ಅರಿಶಿಣ ಎಲೆಗಳು 3 ಮಾತ್ರ ಸಿಕ್ಕಿತ್ತು ನನ್ನ ಪಾಟಲ್ಲಿ. ಇನ್ನು ಉಳಿದಿದ್ದಕ್ಕೆ ನಾನು ಕಾಬಾಳೆ ಎಲೆ ಹಾಕ್ತಾಯಿದ್ದೀನಿ. ಇದನ್ನು ಬಾಳೆಲೆ ಮತ್ತು ಕಾಬಾಳೆ ಎಲೆ, ಅರಿಶಿಣ ಎಲೆ, ಹಲಸಿನ ಎಲೆ ಯಾವುದರಿಂದ ಕೂಡ ಮಾಡ್ಬೋದು. ಇದು ಕಾಬಾಳೆ ಎಲೆ ನೋಡಿ, ಇದು ಕೂಡ ಇದ್ದಿದ್ರಲ್ಲೇ ಸಣ್ಣ ಸಣ್ಣದು ಆರಿಸಿ ಕಟ್ ಮಾಡ್ಕೊಂಡು ಬಂದಿದ್ದೀನಿ ನಾನು. ಇಲ್ಲಿ ನಾನು ಈ ಹಬೆ ಕಡುಬು ಮಾಡೋಕ್ಕೆ, ಸಿಹಿ ಹಬೆ ಕಡುಬು ಇದು, ಅದು ಮಾಡಲಿಕ್ಕೆ ರುಬ್ಬಿದ ಅಕ್ಕಿ ಹಿಟ್ಟು ಸ್ವಲ್ಪ ತೊಗೊಂಡಿದ್ದೀನಿ. ಬೆಲ್ಲ ಒಂಚೂರು ತೊಗೊಂಡಿದ್ದೀನಿ, ಅರ್ಧ ಬಟ್ಲು ಬೆಲ್ಲ, ಒಂದು 1/4 ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ. ತೆಂಗಿನ ತುರಿ ಸ್ವಲ್ಪ 1 ಬಟ್ಲಷ್ಟು ತೊಗೊಂಡಿದ್ದೀನಿ, ಮತ್ತು ಎಲೆಗಳು. ಈ ಹಿಟ್ಟು ನಾನು ನೀರು ದೋಸೆಗೆ ರುಬ್ಕೊಂಡಿದ್ದೆ. ನೀರು ದೋಸೆ ರೆಸಿಪಿ ನಾನು ಈಗಾಗಲೇ ಹಾಕಿದ್ದೀನಿ. ಅದರ ಮೇಲೆ ನೀರು ನಿಂತ್ಕೊಂಡು ಅಡಿಯಲ್ಲಿ ಗಟ್ಟಿ ಹಿಟ್ಟು ಕಲೆಕ್ಟ್ ಆಗಿರುತ್ತೆ, ಅದರಲ್ಲಿ ಸ್ವಲ್ಪ ತೆಗೆದು ಈ ಥರ ಮಾಡ್ಕೋಬೋದು. ಈಗ ನಾನು ಕೊಬ್ಬರಿ, ಬೆಲ್ಲ ಮತ್ತು ಏಲಕ್ಕಿ ಪುಡಿ 3 ಸೇರಿಸ್ಬಿಟ್ಟು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಏಲಕ್ಕಿ ಪುಡಿ ಕೈಯಲ್ಲಿ ಕಲಿಸ್ಕೋಬೋದು, ಇಲ್ಲಾಂದರೆ ಸ್ಪೂನಲ್ಲೂ ಕಲಿಸ್ಕೋಬೋದು. ಕೈಯಲ್ಲಿ ಕಲಿಸಿದ್ರೆ ಸ್ವಲ್ಪ ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳುತ್ತೆ. ಎಲ್ಲ ಕಲಸಿಟ್ಕೊಂಡಿದ್ದೀನಿ ನೀಟಾಗಿ. ಎಲೆಗಳನ್ನು ಈ ಥರ ಇಟ್ಕೋಬೇಕು, ಹಿಟ್ಟು ಹಚ್ಚಲಿಕ್ಕೆ ಸರಿಯಾಗುವಂತೆ ಉದ್ದುದ್ದಕ್ಕೆ. ನೋಡಿ, ಹೀಗೆ ಎಲೆ ಮೇಲೆ ಹಚ್ಕೊಂಡಿರೋ ಹಿಟ್ಟಿನ ಮೇಲೆ ಹೂರಣ ಹಾಕ್ಕೋಬೇಕು. ನಾವು ಮಾಡಿ ಇಟ್ಕೊಂಡಿರೋ ಬೆಲ್ಲ, ಕೊಬ್ಬರಿ ಹೂರಣ ಹಾಕಿ ಮಡಚಬೇಕು ಎಲೆನ. ಹಾಕಿ ಎಲೆನ ಹೀಗೆ ಮಡಚಬೇಕು. ನೋಡಿ, ಎಲ್ಲ ಎಲೆಗಳಿಗೂ ನಾನು ಇದೇ ಥರ ಮಾಡಿಟ್ಕೊಂಡು ಫೋಲ್ಡ್ ಮಾಡಿ ಇಟ್ಟಿದ್ದೇನೆ. ಈಗ ಇದನ್ನು ಕುಕ್ಕರಲ್ಲಿ ಅಥವಾ ಒಂದು ಬಾಣಲೆಯಲ್ಲಿ ನೀರು ಹಾಕ್ಬಿಟ್ಟು ಸ್ಟೀಮ್ ಮಾಡಬೇಕು. ನೋಡಿ, ಬಾಣಲೆಗೆ ನೀರು ಹಾಕಿ ಈ ಥರ ಒಂದು ಸ್ಟ್ಯಾಂಡ್ ಇಡಬೇಕು. ಸ್ಟ್ಯಾಂಡಿನ ಮೇಲೆ ತಟ್ಟೆ ಹೀಗೆ ಇಟ್ಬಿಟ್ಟು ಒಂದು ಲಿಡ್ ಮುಚ್ಚಿಟ್ಬಿಡಬೇಕು. ಒಂದು 15 ನಿಮಿಷ ಬೇಯಿಸಿದ್ರೆ ಸಾಕು. 12ರಿಂದ 15 ನಿಮಿಷ ಆಗುತ್ತೆ. 12 ನಿಮಿಷ ಬೇಯಕ್ಕಿಟ್ಟಿದ್ದೆ. ನೋಡಿ, ಎಲ್ಲ ಎಲೆಗಳು ಬೆಂದಿದೆ. ಸ್ವಲ್ಪ ಬಿಸಿ ಆರಿದ್ಮೇಲೆ ಎಲೆ ಬಿಡಿಸ್ಬಿಟ್ಟು ತಿನ್ಬೋದು. ಇದು ಬಿಸಿಯಾಗಿ ತಿನ್ನೋಕ್ಕೂ ರುಚಿಯಾಗಿರುತ್ತೆ, ತಣ್ಣಗೂ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಈ ಸಿಹಿ ತಿನಿಸಿನ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು? ನೀವು ಮಾಡ್ಕೊಂಡು ತಿನ್ಕೊಳ್ಳಿ. ರುಚಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.